ಪ್ರೇಮಿಗಳಿಬ್ಬರ ಜಾಲಿ ರೈಡ್. ಬೈಕ್ ಟ್ಯಾಂಕ್ ಮೇಲೆ ಯುವತಿಯನ್ನ ಕೂರಿಸಿಕೊಂಡು ರೊಮ್ಯಾನ್ಸ್ ಮಾಡ್ತಾ ಇದ್ದ ಯುವಕ. ಯಲಹಂಕ ಸಂಚಾರಿ ಠಾಣಾ ವ್ಯಾಪ್ತಿಯಲ್ಲಿ ಈ ಜಾಲಿ ರೈಡ್ ಬೆಳಕಿಗೆ ಬಂದಿದೆ. ಯಲಹಂಕ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರೋದು ಪ್ರೇಮಿಗಳಿಬ್ಬರ ಜಾಲಿ ರೈಡ್. ಬೆಂಗಳೂರಿನಲ್ಲಿ ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಹುಡುಗಿಯನ್ನ ಟ್ಯಾಂಕರ್ ಮೇಲೆ ಕೂರಿಸ್ಕೊಂಡು, ಬೈಕ್ ನ ಟ್ಯಾಂಕ್ ಮೇಲೆ ಕೂರಿಸ್ಕೊಂಡು ಜಾಲಿ ರೈಡ್ ಮಾಡ್ತಾ ಇರೋದು, ರೊಮ್ಯಾನ್ಸ್ ಮಾಡ್ತಾ ಇರೋದು. ಎಷ್ಟೆಲ್ಲ ಬೆಳಗ್ಗಾದ್ರೆ ಅಲ್ಲ ಆಕ್ಸಿಡೆಂಟು, ಇಲ್ಲ ಆಕ್ಸಿಡೆಂಟ್, ಇಲ್ಲಿ ಇವ್ರು ಗುದ್ದಿಸ್ಕೊಂಡು ಸತ್ರು, ಅಲ್ಲ ಅವ್ರು ಗುದ್ದಿಸ್ಕೊಂಡು ಸತ್ರು ಅಂತ ನಾವು ನೋಡ್ತೀವಿ. ಅಂಥದ್ರಲ್ಲಿ ಇಂಥ ಉಚ್ಚಾಟ ಮಾಡ್ತಾರಲ್ಲ. ಇವತ್ತು ಭಾನುವಾರ ಬೆಳಗ್ಗೆನೆ ಬೈಕ್ ತಗೊಂಡು ಹೊರಟಿದ್ದಾರೆ ಅಂತ ಅನ್ಸುತ್ತೆ. ಪೊಲೀಸರಿಗೆ ಇವೆಲ್ಲ ಕಣ್ ಕಾಣಲ್ವಾ ಅಂತ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಅವ್ರಿಗೆ ಫೈನ್ಗಳನ್ನ ಹಾಕ್ತಿರ್ತಾರೆ. ಇಂಥವ್ರಿಗೆ ಫೈನ್ ಮಾತ್ರ ಅಲ್ಲ, ಒಂದು 6 ವರ್ಷ ಶಿಕ್ಷೆ ಕೊಡಿಸ್ಬೇಕು ಇವ್ರಿಗೆ. ಇವ್ರನ್ನ ನೋಡಿ ಬೇರೆಯವರು ಕೂಡ ಕಲಿಬೇಕು, ಆ ಥರ ಮಾಡ್ತಾರೆ. ಯಲಹಂಕ ಸಂಚಾರಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರೋ ಜಾಲಿ ರೈಡ್ ಇದು. ಸಾರ್ವಜನಿಕರೇ ಹಿಡಿ ಶಾಪ ಹಾಕ್ತಿದ್ದಾರೆ ನೋಡಿ. ಅವ್ರ ಬೈಕ್ ಹೋಗ್ತಾ ಇದೆ, ಆ ಕಡೆಯಿಂದ ಒಂದು ಟೆಂಪೋ ಬರ್ತಾ ಇದೆ. ಇನ್ ಕೇಸ್ ಏನಾದ್ರೂ ಅಲ್ಲಿ ಹೆಚ್ಚು ಕಮ್ಮಿ ಆದ್ರೆ ಇಬ್ರು ಸ್ಪಾಟ್. ಅದೆಲ್ಲ ಇವ್ರಿಗೆ ಮೈ ಮೇಲೆ ಪ್ರಜ್ಞೆನೇ ಇಲ್ದಿರೆ ವರ್ತಿಸ್ತಾರಲ್ಲ, ಇವ್ರಿಗೆಲ್ಲ ಹೇಳೋರು ಕೇಳೋರು ಯಾರು ಇಲ್ವಾ ಅಂತ ಮನೇಲಿ. ಪೊಲೀಸರೀಗ ಕೇಸ್ ದಾಖಲಿಸ್ಕೊಂಡಿದ್ದಾರೋ ಇಲ್ವೋ ಗೊತ್ತಿಲ್ಲ. ಸಂಚಾರಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರೋ ಘಟನೆ ಅಂತ ಹೇಳ್ತಾ ಇದ್ದಾರೆ. ಯಲಹಂಕದ ರೇವಾ ಕಾಲೇಜ್ ಕ್ಯಾಂಪಸ್ ರಸ್ತೆಯಲ್ಲಿ ಆಗಿರೋದು. ಮೋಸ್ಟ್ ಪ್ರಾಬಬ್ಲಿ ಕರ್ನಾಟಕದವರಂತೂ ಆಗಿರಕ್ ಸಾಧ್ಯ ಇಲ್ಲ ಅನ್ಸುತ್ತೆ ಇವರು. ಯಾಕಂದ್ರೆ ಅಲ್ಲಿ ರೇವಾ ಕಾಲೇಜಿಗೆ, ಆ ಒಂದು ಯೂನಿವರ್ಸಿಟಿಗೆ ಬೇರೆ ಬೇರೆ ಕಡೆಯಿಂದ, ಉತ್ತರದಿಂದ ಎಲ್ಲ ಬರ್ತಾರೆ ಕಾಲೇಜಿಗೆ. ಸೊ ಅವ್ರೇನಾದ್ರೂ ಈ ತರ ಮಾಡಿದ್ರ ಗೊತ್ತಿಲ್ಲ. ಈ ಒಂದು ರಸ್ತೆಯಲ್ಲಿ ಹೋಗ್ತಾ ಇರುವಾಗ ಹಿಂದೆ ಇದ್ದ ಕಾರ್ನವರು ಈ ವಿಡಿಯೋವನ್ನ ಮೊಬೈಲ್ ನಲ್ಲಿ ಸೆರೆ ಮಾಡಿರೋದು. ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಆಗ್ರಹ ಮಾಡಿದ್ದಾರೆ. ಬಟ್ ಇನ್ನ ಕ್ರಮ ಕೈಗೊಂಡಿದ್ದಾರಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ಆದಷ್ಟು ಬೇಗ ಕ್ರಮ ಕೈಗೊಳ್ಬೇಕು ಪೊಲೀಸರು. ರೇವಾ ಕಾಲೇಜ್ ಆವರಣ ಅಂತಂದ್ರೆ ಅಲ್ಲೇ ಕಾಲೇಜಿನಲ್ಲಿ ಓದ್ತಿರೋರು ಯಾರಾದ್ರೂ ಮಾಡಿರಬಹುದು ಅಂತ ಅನ್ಸುತ್ತೆ. ನೋಡ್ಲಿ, ಕಾಲೇಜಿನ ಆಡಳಿತ ಮಂಡಳಿ ಅಥವಾ ಪೊಲೀಸರು ಆದಷ್ಟು ಬೇಗ ಕ್ರಮ ಕೈಗೊಳ್ಬೇಕಾಗತ್ತೆ ಇಂತಹ ಪ್ರೇಮಿಗಳಿಗೆ.